टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾತ್ರಿ ಸುರಿದ ರಣಬಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ವಾಹನ ಸವಾರರ ಪರಿಸ್ಥಿತಿಯಂತೂ ಅಲ್ಲೋಲ ಕಲ್ಲೋಲ. ರಾತ್ರಿ ಸುರಿದಂತಹ ಮಳೆಯ ಪರಿಣಾಮ ಬೆಂಗಳೂರಿನಲ್ಲಿ ಸಂಪೂರ್ಣ ಜಲಾವೃತ. ಹಲವು ಪ್ರದೇಶಗಳು ಕೆರೆಯಂತಾಗಿದೆ. ಹಲವು ಪ್ರದೇಶಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಮಳೆಯ ಹೊಡೆತಕ್ಕೆ ಕಾರು ಬೈಕ್ಗಳು ಕೊಚ್ಚಿ ಹೋಗ್ತಾ ಇವೆ. ಇನ್ನು ಶಾಂತಿನಗರದಲ್ಲಿ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಅಡುಗೋಡಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಿಂದ ನೀರು ಹೊರಹಾಕೋಕೆ ಮನೆಯ ನಿವಾಸಿಗಳು ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಒಂದ್ ಕಡೆ ಅದು ರಸ್ತೆನಾ ಅಥವಾ ಕೆರೆನಾ ಅನ್ನೋದೇ ಡೌಟ್ ಆಗುತ್ತೆ. ಅಂತಹ ಪರಿಸ್ಥಿತಿ ಬೆಂಗಳೂರಿನದ್ದು. ಒಂದು ರಾತ್ರಿ ಸುರಿದಂತಹ ಮಳೆಯ ಪರಿಣಾಮ ಒಂದ್ ಕಡೆ ವಾಹನ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಲಕ್ಕಸಂದ್ರ, ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಮನೆಯಿಂದ ನೀರು ಹೊರಹಾಕೋಕೆ ಜನ ಹರಸಾಹಸ ಪಟ್ಟಿದ್ದಾರೆ. ಅಲ್ಲಿನ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ, ಜಾಗರಣೆ ಮಾಡಿದ್ದಾರೆ. ಇನ್ನು ಬಾಪೂಜಿ ನಗರದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಿಚ್ಮಂಡ್ ಸರ್ಕಲ್ ಎಲ್ಲಿ ನೋಡಿದ್ರೂ ಕೂಡ ನೀರೋ ನೀರು ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ರಸ್ತೆ ತುಂಬೆಲ್ಲ ನೀರು, ಮನೆಗಳ ತುಂಬೆಲ್ಲ ನೀರು. ಒಂದ್ ಕಡೆ ಮನೆಯಲ್ಲಿ ನೀರು ನುಗ್ಗಿರುವಂತಹ ಪರಿಣಾಮದಿಂದಾಗಿ ರಾತ್ರಿ ಪೂರ್ತಿ ಜನ ಎಚ್ಚರ ಇದ್ದು ಯಾವ ಸಂದರ್ಭ ಏನಾಗುತ್ತೆ, ಇನ್ನೂ ಹೆಚ್ಚು ಮಳೆ ಸುರಿದ್ರೆ ಏನಪ್ಪಾ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇನ್ನೊಂದು ಕಡೆಗಳಲ್ಲಿ ವಾಹನ ಸವಾರರ ಪರದಾಟ. ನಿನ್ನೆ ರಾತ್ರಿಯಿಂದಲೂ ಕೂಡ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ ಅಂದ್ರೆ ದೊಡ್ಡ ಹರಸಾಹಸ ಆಗ್ತಾ ಇದೆ. ಅಲ್ಲಲ್ಲಿ ನೀರು ನಿಂತು ಕೆರೆಯಂತಾಗಿದೆ. ಎಲ್ಲಿ ಯಾವ ವೆಹಿಕಲ್ ಸ್ಟಕ್ ಆಗುತ್ತೋ ಹಲವು ಕಡೆ ಈ ರೀತಿ ವಾಹನಗಳು ಅಲ್ಲಲ್ಲೇ ಕೆಟ್ಟು ನಿಂತು ಸಾಕಷ್ಟು ತೊಂದರೆ ಆಯ್ತು. ಇನ್ನು ಸಿಸಿಬಿ ಕಚೇರಿ ಕಟ್ಟಡದ ಒಳಗೂ ಕೂಡ ಮಳೆ ನೀರು ನುಗ್ಗಿದೆ. ಶಾಂತಿನಗರದ ಸಿಸಿಬಿ ಕಚೇರಿ ಪೂರ್ತಿ ಜಲಾವೃತವಾಗಿದೆ. ಮಳೆ ನೀರಿಂದ ಗ್ರೌಂಡ್ ಫ್ಲೋರ್ ನಲ್ಲಿದ್ದ ದಾಖಲೆಗಳಿಗೆಲ್ಲವೂ ಕೂಡ ಹಾನಿಯಾಗಿದೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂತಹ ಕೇಸ್ ಫೈಲ್ಗಳು ನಾಶ ಆಗಿದೆ. ನೋಡಿ ಮಳೆಯ ಆರ್ಭಟ ಯಾವ ರೀತಿ ಇತ್ತು ಅಂದ್ರೆ ಸಿಸಿಬಿ ಕಚೇರಿಯ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಸಿಸಿಬಿ ಕಚೇರಿ ಕಟ್ಟಡದ ಒಳಗೂ ಕೂಡ ಮಳೆ ನೀರು ನುಗ್ಗಿರೋದು, ಅದರ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಶಾಂತಿನಗರದ ಸಿಸಿಬಿ ಕಚೇರಿಯ ದೃಶ್ಯವನ್ನ ನೀವೀಗ ನೋಡ್ತಾ ಇರುವಂತದ್ದು. ಯಾವ ರೀತಿ ಜಲಾವೃತವಾಗಿದೆ ಸಂಪೂರ್ಣವಾಗಿ ಅಂತ. ಮಳೆ ನೀರಿಂದ ಗ್ರೌಂಡ್ ಫ್ಲೋರ್ ಏನಿದೆ ಅದು ಅರ್ಧಕ್ಕರ್ಧ ಮುಳುಗಡೆ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಕೆಲ ದಾಖಲೆಗಳು ಕೂಡ ಇತ್ತು ಅನ್ನೋದು. 8ಕ್ಕೂ ಹೆಚ್ಚು ರೂಮ್ಗಳಿರುವಂತಹ ಕೇಸ್ ಫೈಲ್ಗಳು ನಾಶ ಆಗಿದೆ. ಹಾಗಾಗಿ ಯಾವ್ಯಾವ ದಾಖಲೆಗಳು ಏನೇನಾಗಿದೆಯೋ ಈ ಮಳೆ ನೀರು ಕಡಿಮೆ ಆದ ನಂತರದಲ್ಲಿ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಂತೂ ಅಯೋಮಯ ಆಗಿದೆ. ನೋಡಿ ಫೆಂಗಲ್ ಚಂಡಮಾರುತದ ಆರ್ಭಟಕ್ಕೆ ಈಗ 3 ದಿನ ಮಳೆ ಆಗತ್ತೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಬಿಬಿಎಂಪಿ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿತ್ತು. ಆದ್ರೆ ಏನೇ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ, ಒಂದು ರಾತ್ರಿ ಸುರಿದಂತಹ ಮಳೆಯ ಪರಿಸ್ಥಿತಿ ಇದೇ ರೀತಿ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಇಂತಹ ಘಟನೆಗಳು ನಡೀತಲೇ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಎಲ್ಲೆಲ್ಲಿ ನೀರು ನಿಲ್ಲೋದು, ತಗ್ಗು ಪ್ರದೇಶಗಳಂತೂ ಹೇಳೋದೇ ಬೇಡ, ಅಂತಹ ಪರಿಸ್ಥಿತಿ ಆಗೋಗುತ್ತೆ. ಈ ಬಾರಿಯೂ ಕೂಡ ಒಂದೇ ದಿನದ ಮಳೆಯಿಂದಾಗಿ ಈ ರೀತಿ ಅಯೋಮಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಗಮನಿಸ್ತಾ ಇದ್ದೀವಿ ಹಲವು ಕಡೆಗಳಲ್ಲಿ ಯಾವ ರೀತಿ ನೀರು ನುಗ್ಗಿದೆ, ಯಾವ ರೀತಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತೇಳಿ. ಒಂದ್ ಕಡೆ ಸಿಸಿಬಿ ಕಚೇರಿಗೂ ಕೂಡ ನೀರು ನುಗ್ಗಿ ಅಲ್ಲಿ ಹಲವು ಫೈಲ್ಸ್ಗಳು ನಾಶ ಆಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರದೀಪ್? ಮಧು, ಮಧ್ಯರಾತ್ರಿ ನಂತರ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಅನೇಕ ಕಡೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅನೇಕ ಭಾಗಗಳಲ್ಲಿ, ಬಡಾವಣೆಗಳಲ್ಲಿ, ರಸ್ತೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸ್ಥಳೀಯರ ನಿವಾಸಿಗಳು, ಆ ಮನೆಯ ನಿವಾಸಿಗಳಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗಿರುವಂಥದ್ದು. ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ BMTC ಬಸ್ ಡಿಪೋ 2ರಲ್ಲಿದ್ದೀನಿ. ಅಂದ್ರೆ ಸಿಸಿಬಿ ಕಚೇರಿ ಇದರ ಪಕ್ಕದಲ್ಲಿರುವಂಥದ್ದು. ಸಿಸಿಬಿ ಕಚೇರಿಗೂ ಸಹ ನೀರು ನುಗ್ಗಿದೆ. ಜೊತೆಗೆ BMTC ಬಸ್ ಡಿಪೋ ಏನಿದೆ ಇಲ್ಲೂ ಸಹ ಮಳೆ ನೀರು ನುಗ್ಗಿರುವಂಥದ್ದು. ಜೊತೆಗೆ ಇಲ್ಲಿ ಮಳೆ ನೀರು ಇಲ್ಲಿ ಒಳಗಡೆ
ಒಳಗಡೆ ಬಂದಂತಹ ಮಳೆ ನೀರು ಹೊರಗಡೆ ಹೋಗಕ್ಕೆ ಮತ್ತೆ ಸಾಧ್ಯ ಆಗದೆ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ಒಟ್ಟಾರೆ ಈ ಒಂದು BMTC ಬಸ್ ಡಿಪೋ ಈಗ ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಕೆರೆಯಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಸುಮಾರು 180ಕ್ಕೂ ಹೆಚ್ಚು BMTC ಬಸ್ಗಳು ಇಲ್ಲಿ ಆಲ್ಟ್ ಆಗಿದ್ದು, ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಸ್ಗಳನ್ನ ಹೊರಗಡೆ ತೆಗಿಬೇಕಾಗಿತ್ತು. ತಮ್ಮ ಡ್ಯೂಟಿಗಳಿಗೆ ಹೋಗಲು ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಇಲ್ಲಿ ಅವ್ರಿಗೆ ಶಾಕ್ ಆದಿತ್ತು. ಯಾಕಂತ ಹೇಳಿದ್ರೆ BMTC ಬಸ್ಗಳು ಹೊರಗಡೆ ತೆಗೆಯಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ BMTC ಬಸ್ ಡಿಪೋದಲ್ಲಿ ನಿರ್ಮಾಣವಾಗಿತ್ತು. ಈ ದೃಶ್ಯದಲ್ಲಿ ಗಮನಿಸಬಹುದು, ಬಸ್ನ ಈ ಒಂದು BMTC ಬಸ್ ಡ್ರೈವರ್ಸ್, ಕಂಡಕ್ಟರ್ ಅಂದ್ರೆ ಮಹಿಳಾ ಕಂಡಕ್ಟರ್ಗಳು ಸೇರಿದಂತೆ ಸುಮಾರು 50-60ಕ್ಕೂ ಹೆಚ್ಚು ಮಂದಿ ಇಲ್ಲಿ ನಿಂತಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದನೂ ಸಹ ಇಲ್ಲೇ ನಿಂತಿದ್ದಾರೆ. ಜೊತೆಗೆ ಬಸ್ ಈ ಡಿಪೋ ಮ್ಯಾನೇಜರ್ ಕೂಡ ಇಲ್ಲೇ ಇದ್ದಾರೆ. ಆದ್ರೆ ಯಾವುದೇ ರೀತಿಯಂತಹ ಅವರು ಸಹ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ ಈ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಸಂಪರ್ಕದಲ್ಲಿರಿ. ಮಧ್ಯರಾತ್ರಿ ಮಳೆಗೆ ವಿಲ್ಸನ್ ಗಾರ್ಡನ್ ಕೂಡ ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸಬೇಕಾಯಿತು. ಇನ್ನು ಶಾಂತಿನಗರದ ಬಸ್ ಡಿಪೋ ಪೂರ್ತಿ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ. ಡ್ಯೂಟಿಗೆ ಬಂದಂತಹ BMTC ಸಿಬ್ಬಂದಿಗೆ ಶಾಕ್ ಎದುರಾಗಿದೆ. ಡಿಪೋದಿಂದ ಬಸ್ ಹೊರತೆಗೆಯಲಾಗದೆ ಹೈರಾಣಾಗಿದ್ದಾರೆ. ಕೆರೆಯಂತಾಗಿರುವಂತಹ ಶಾಂತಿನಗರ ಬಸ್ ಡಿಪೋ ಅತ್ತ ಬಸ್ಗಳಿಲ್ಲದೆ ಕೂಡ ಜನ ಪರದಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಸ್ ತೆಗೆಯೋಣ ಅಂದ್ರೆ ಬಸ್ ತೆಗೆಯೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೆರೆಯಂತಾದಂತಹ ಪರಿಸ್ಥಿತಿ. ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೀರು ನುಗ್ಗಿದೆಯೋ ಅಥವಾ ಕೆರೆಗೆ ಬಸ್ಗಳನ್ನ ತಗೊಂಡೋಗಿ ಇಳಿಸಿದಾರೋ ಅನ್ನುವಂತಹ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಪ್ರದೀಪ್ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಪ್ರದೀಪ್, ಕಂಟಿನ್ಯೂ ಮಾಡಿ. ಈಗ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ತಾ ಇದ್ರಿ. ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ, ಕಂಡಕ್ಟರ್ ಏನ್ ಹೇಳ್ತಾರೆ, ಡ್ರೈವರ್ ಏನ್ ಹೇಳ್ತಾರೆ, ಮತ್ತೆ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಪ್ರದೀಪ್? ಮಧ್ಯರಾತ್ರಿ ಸುರಿದಂತಹ ಮಳೆಗೆ ಈ ರೀತಿಯಾದಂತಹ ಒಂದು ಅವಾಂತರ ಇಲ್ಲಿ BMTC ಬಸ್ ಡಿಪೋದಲ್ಲಿ ಸೃಷ್ಟಿಯಾಗಿರುವಂತದ್ದು. ದೃಶ್ಯದಲ್ಲಿ ನನಗೆ ಮುಂಚೆನೂ ತೋರಿಸ್ತಾ ಇದ್ದೆ, ಇವಾಗಲೂ ಮತ್ತೆ ತೋರಿಸ್ತಾ ಇದ್ದೀನಿ. ಸುಮಾರು 180ಕ್ಕೂ ಹೆಚ್ಚು BMTC ಬಸ್ಗಳು ಇಲ್ಲಿ ಸಿಲುಕೊಂಡಿರುವಂತದ್ದು. ಯಾವುದೇ ಬಸ್ಗಳನ್ನ ಹೊರತೆಗೆಯಲಾಗದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಈ ದೃಶ್ಯದಲ್ಲಿ ಗಮನಿಸಬಹುದು, ಬಸ್ನ ಡ್ರೈವರ್ಸ್, ಕಂಡಕ್ಟರ್ ಅಂದ್ರೆ ಈ ಡಿಪೋದಲ್ಲಿ ನಿಂತಿದ್ದಂತಹ ಬಸ್ನ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಇಲ್ಲಿ ಬಂದು ಬೆಳಿಗ್ಗೆ 5:30, 6 ಗಂಟೆಗೆ ಬಂದಿದ್ದಾರೆ. ಬಸ್ಸನ್ನ ಮಾಮೂಲಿ ಅವರ ಮಾರ್ಗ ಏನಿದೆ ಆ ಮಾರ್ಗ ಮುಖಾಂತರ ತೆಗೆದುಕೊಂಡು ಹೋಗಕ್ಕೆ. ಆದ್ರೆ ಬಸ್ಗಳನ್ನ ಹೊರತೆಗೆಯಲಾಗದೆ ಇಲ್ಲಿ ಬಂದು ದೃಶ್ಯವನ್ನ ನೋಡಿ ಅವರು ಶಾಕ್ ಆಗಿದ್ದಾರೆ. ಸದ್ಯಕ್ಕೆ ಈ ಒಂದು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಸಹ ಇನ್ನೂ ಯಾರು ಭೇಟಿಯನ್ನ ಕೊಟ್ಟಿಲ್ಲ. ಸದ್ಯಕ್ಕೆ ಈ ಒಂದು ಬಸ್ ಡಿಪೋದಲ್ಲಿ ನೈಟ್ ಮ್ಯಾನೇಜರ್ ಏನಿದ್ರು ಅವ್ರು ಮಾತ್ರ ಇದ್ದಾರೆ. ಆದ್ರೆ ಯಾರು ಸಹ ಇಲ್ಲಿ ಎಲ್ಲರೂ ಸಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗ್ಲಿ ಅಥವಾ BMTC ಹಿರಿಯ ಅಧಿಕಾರಿಗಳಾಗ್ಲಿ ಇದು ಸಂಬಂಧಪಟ್ಟವ್ರು ಯಾರು ಸಹ ಇನ್ನೂ ಇಲ್ಲಿಗೆ ಮೇಲಧಿಕಾರಿಗಳು ಬಂದಿಲ್ಲ. ಇದರಿಂದ ಮುಖ್ಯವಾಗಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿನ 180ಕ್ಕೂ ಬಸ್ಸು ಹೊರಗಡೆ ಹೋಗಬೇಕಾಗಿರೋದ್ರಿಂದ ಈ ಯಾವುದೇ ಬಸ್ಗಳು ಹೊರಗಡೆ ಹೋಗದೆ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಕೆರೆಯಂತ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕಂತೂ ಈ ಒಂದು ಬಸ್ಗಳನ್ನ ಹೊರತೆಗೆಯಲಾಗದಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಈ ಒಂದು ನೀರನ್ನ ಹೊರಗೆ ತೆರವು ಮಾಡಿ ನಂತರ ಬಸ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬಸ್ ಅನ್ನ ಹೊರಗೆ ತೆಗಿಬೇಕು ಅಂತ ಹೇಳಿ ಇಲ್ಲ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು. ಓಕೆ ಪ್ರದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.